ನಾಳೆ ರಾಜ್ಯದಲ್ಲಿ ರಜೆ ಕೊಡುವಂತೆ ಬಿಜೆಪಿ ನಾಯಕರ ಆಗ್ರಹ ಮುಂದುವರಿತಾ ಇದೆ. ಟಿವಿ ಸದಾನಂದ ಗೌಡರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರು ರಜೆ ಘೋಷಿಸಿ ಪುಣ್ಯ ಕಟ್ಕೊಳ್ಳಿ. ಸಿದ್ದರಾಮಯ್ಯ ನಾಳೆ ಸ್ವಯಂ ಪ್ರೇರಿತರಾಗಿ ರಜೆ ಕೊಡಬೇಕಾಗಿತ್ತು. ರಜೆಗೆ ಪತ್ರದ ಅವಶ್ಯಕತೆನೇ ಇರಲಿಲ್ಲ. ಕೇಂದ್ರವೇ ಅರ್ಧ ದಿನ ರಜೆ ಕೊಟ್ಟಿದೆ. ನಮ್ಮ ರಾಜ್ಯ ಹನುಮನ ನಾಡು ಅಂತ ಡಿವಿಎಸ್ ಮತ್ತೊಮ್ಮೆ ಸರ್ಕಾರಕ್ಕೆ ನೆನಪು ಮಾಡಿಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗಾಡ್ತಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಇದೆಲ್ಲ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಇಡೀ ರಾಷ್ಟ್ರದ ಎಲ್ಲ 140 ಕೋಟಿ ಜನರಿಗೆ ಕೂಡ ಒಂದು ಹೊಸ ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ. ಒಬ್ಬ ಮುಖ್ಯಮಂತ್ರಿಯಾಗಿ 2 ಕೆಲಸ ಮಾಡಬೇಕು. ಒಂದು, ಬೆಳ್ಳಂಬೆಳಿಗ್ಗೆ ಏನೆಲ್ಲ ಎಲ್ಲಿ ಎಲ್ಲ ಏನಾಗಿದೆ ಅಂತ ಹೇಳುವಂಥದ್ದು ಇಂಟೆಲಿಜೆನ್ಸ್ ಮುಖಾಂತರ ತಿಳಿಯುವಂಥ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಅವರ ಜೊತೆಯಲ್ಲಿರುವಂಥ ಮಾಧ್ಯಮದ ಯಾರು ಟೀಮ್ ಇದೆಯಾ ಇಂಥದ್ದು ಆಗಿದೆ ಅಂತ ಹೇಳುವಂಥದ್ದು ಹೇಳಬೇಕು. ನನಗೆ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳು ನನಗೆ ಯಾವುದೇ ಪತ್ರಗಳು ಬಂದಿಲ್ಲ, ಮತ್ತೊಂದು ಬಂದಿಲ್ಲ ಅಂತ ಹೇಳಿ. ಪತ್ರಗಳು ಬರುವಂಥ ಅವಶ್ಯಕತೆಗಳಿಲ್ಲ. ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ಬಂದಂಥ ಆ ಸುದ್ದಿಗಳನ್ನು ಅವರು ತಿಳ್ಕೊಳ್ಬೇಕು, ಅದರ ಮೇಲೆ ಅವರು ಆ್ಯಕ್ಟ್ ಮಾಡಬೇಕು. ಒಂದು. ಎರಡನೇದಾಗಿ ಸೋಮೋಟೋ ಅವರು ಇದಕ್ಕೆ ಒಂದು ರಜೆ ಘೋಷಣೆ ಮಾಡಬೇಕಿತ್ತು. ಇದಕ್ಕೆ ಯಾರ ಪತ್ರ ಮತ್ತೊಂದರ ಅಪೇಕ್ಷೆ ಇಲ್ಲ. ಇವತ್ತು ದೇಶದಲ್ಲಿ ಆಗುವಂಥ ಅತ್ಯಂತ ದೊಡ್ಡ ಒಂದು ಕಾರ್ಯಕ್ರಮ. ಸ್ವಾತಂತ್ರ್ಯ ನಂತರ ಇಷ್ಟು ದೊಡ್ಡ ದೇಶಕ್ಕೆ ಒಂದು ಶಕ್ತಿ ತುಂಬುವಂಥ, ದೇಶದ ಜನರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಬೇರೆ ಯಾವುದೂ ಆಗಲಿಲ್ಲ. ಇದನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮಾಡಬೇಕು. ನನಗೆ ಅನ್ನಿಸ್ತದೆ ಬೇರೆ ಬೇರೆ ಅದು ಮೊನ್ನೆನ ಮೇಲೆ ಹರಿಪ್ರಸಾದ್ ಇರ್ಬೋದು, ರಾಜಣ್ಣ ಇರ್ಬೋದು, ಇವರ ಹೇಳಿಕೆಗಳಿಂದಾಗಿ ಎಲ್ಲೋ ಭಯಭೀತರಾಗಿದ್ದಾರೆ ಅಂತ ಕಾಣ್ತದೆ ಮುಖ್ಯಮಂತ್ರಿಗಳು. ಇವರು ಇದನ್ನ ಮೇಲೆ ನಿಂತು ರಜೆ ಘೋಷಣೆ ಮಾಡುವಂಥ ಅವಶ್ಯಕತೆಗಳಿದೆ. ಸೋಮೋಟೋ ಯಾರ್ದು ಪತ್ರಗಳ ಅವಶ್ಯಕತೆಗಳಿಲ್ಲ. ಪತ್ರ ಬಂದಿದೆ ಅಂತ ಮಾಧ್ಯಮದಲ್ಲಿ ತಿಳ್ಕೊಳ್ಳಿಕ್ಕಾಗದಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಎಷ್ಟರ ಮಟ್ಟಿಗೆ ಅದೊಂದು ಅಂತ ಹೇಳುವಂಥ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಆಗ್ರಹ ಮಾಡ್ತೇನೆ, ಎಲ್ಲ ಕಡೆಗಳಲ್ಲಿ ಕೇಂದ್ರ ಸರ್ಕಾರವೇ ಅರ್ಧ ದಿನದ ರಜೆ ಘೋಷಣೆ ಮಾಡಿದ ಮೇಲೆ ರಾಜ್ಯ, ವಿಶೇಷವಾಗಿ ಕರ್ನಾಟಕ, ಹನುಮನ್ ನಾಡು ಕರ್ನಾಟಕ, ರಾಮಭಕ್ತ ಹನುಮ ಇರುವಂಥದ್ದು ಕರ್ನಾಟಕದಲ್ಲಿ,